ರಾಣಿ ಮತ್ತು ಬಡ ರೈತನ ಮಗಳ ಸೇಡು. ಒಮ್ಮೆ ಕಾಳಿಂಗ ರಾಜ್ಯದಲ್ಲಿ ರಾಣಿ ವಿಜಯಲಕ್ಷ್ಮಿ ಆಳುತ್ತಿದ್ದಳು. ಅವಳು ಅತ್ಯಂತ ಸುಂದರಿ, ಆದರೆ ಕ್ರೂರ ಹೃದಯದವಳು. ರಾಜ್ಯದ ಜನರನ್ನು ತನ್ನ ಇಷ್ಟಕ್ಕೆ ತಿರುಗಿಸುತ್ತಿದ್ದಳು. ರಾಜ್ಯದ ಹೊರವಲಯದಲ್ಲಿ ರಾಮಯ್ಯ ಎಂಬ ಬಡ ರೈತನಿದ್ದನು. ಅವನ ಮಗಳು ಲಕ್ಷ್ಮಿ 19 ವರ್ಷದ ಧೈರ್ಯಶಾಲಿ ಹುಡುಗಿ. ಅವಳು ತಂದೆಯ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತಾ ರಾಜ್ಯದ ಅನ್ಯಾಯಗಳನ್ನು ನೋಡುತ್ತಿದ್ದಳು. ಒಂದು ದಿನ ರಾಣಿಯ ಸೈನಿಕರು ರೈತರ ಹೊಲಗಳನ್ನು ಜಪ್ತಿ ಮಾಡಲು ಬಂದರು. ರಾಮಯ್ಯ ವಿರೋಧಿಸಿದಾಗ ಅವನನ್ನು ಕೊಲ್ಲಲಾಯಿತು. ಲಕ್ಷ್ಮಿ ಕಣ್ಣಾರೆ ನೋಡಿದಳು. ತಂದೆಯ ರಕ್ತದಲ್ಲಿ ನೆನೆದು ಇದಕ್ಕೆ ಸೇಡು ತೀರಿಸುತ್ತೇನೆ ರಾಣಿ ಎಂದು ಗುಣುಗುಟ್ಟಿದಳು. ಲಕ್ಷ್ಮಿ ತನ್ನ ತಂದೆಯ ಸಾವಿಗೆ ಕಾರಣ ರಾಣಿಯ ದುರಾಸೆ ಎಂದು ತಿಳಿದಳು. ರಾಣಿ ಹೆಚ್ಚು ಭೂಮಿ, ಹೆಚ್ಚು ತೆರಿಗೆಗಾಗಿ ರೈತರನ್ನು ಹಿಂಸಿಸುತ್ತಿದ್ದಳು. ಲಕ್ಷ್ಮಿ ತನ್ನ ಗ್ರಾಮದ ಇತರ ರೈತರೊಂದಿಗೆ ಸೇರಿ ಗುಪ್ತ ಯೋಜನೆ ರೂಪಿಸಿದಳು. ಅವಳು ತನ್ನ ಸೌಂದರ್ಯ ಮತ್ತು ಬುದ್ಧಿಯನ್ನು ಬಳಸಿ ರಾಜಧಾನಿಗೆ ಹೋದಳು. ಅಲ್ಲಿ ಅರಮನೆಯ ಸೇವಕಿಯಾಗಿ ಕೆಲಸ ಪಡೆದಳು. ರಾಣಿ ವಿಜಯಲಕ್ಷ್ಮಿ ತುಂಬಾ ಅನುಮಾನಸ್ಥಳಾಗಿದ್ದಳು. ಆದರೆ ಲಕ್ಷ್ಮಿಯ ನಡವಳಿಕೆಯಿಂದ ಅವಳು ಮರುಳಾದಳು. ಲಕ್ಷ್ಮಿ ರಾಣಿಯ ವಿಶ್ವಾಸ ಗಳಿಸಿದಳು. ರಾತ್ರಿ ರಾಣಿ ಏಕಾಂತದಲ್ಲಿ ತನ್ನ ರಹಸ್ಯಗಳನ್ನು ಹೇಳುತ್ತಿದ್ದಳು. ಲಕ್ಷ್ಮಿ ಎಲ್ಲವನ್ನೂ ಗಮನಿಸುತ್ತಿದ್ದಳು. ಒಂದು ದಿನ ರಾಜ್ಯದ ದೊಡ್ಡ ಉತ್ಸವದ ಸಮಯ. ರಾಣಿ ತನ್ನ ಆಹಾರದಲ್ಲಿ ವಿಷ ಹಾಕಿಸುವ ಯೋಜನೆಯನ್ನು ಲಕ್ಷ್ಮಿ ಕೇಳಿದಳು. ರಾಣಿ ತನ್ನ ಎಲ್ಲಾ ವಿರೋಧಿಗಳನ್ನು ಒಂದೇ ಸಲ ತೆಗೆದುಹಾಕಲು ಬಯಸಿದ್ದಳು. ಲಕ್ಷ್ಮಿ ತನ್ನ ಸ್ನೇಹಿತರಿಗೆ ಸುದ್ದಿ ಕಳುಹಿಸಿದಳು. ಉತ್ಸವದ ದಿನ ರಾಣಿ ತನ್ನ ಆಸನದಲ್ಲಿ ಕುಳಿತಿದ್ದಳು. ಲಕ್ಷ್ಮಿ ರಾಣಿಯ ಪ್ರಿಯ ಪಾನೀಯವನ್ನು ತಂದುಕೊಟ್ಟಳು. ಆದರೆ ಅದರಲ್ಲಿ ತಾನು ತಯಾರಿಸಿದ ವಿಷವನ್ನು ಬೆರೆಸಿದ್ದಳು. ರಾಣಿ ಕುಡಿದು ಸ್ವಲ್ಪ ಹೊತ್ತಿನಲ್ಲಿ ಅಸ್ವಸ್ಥಳಾದಳು. ಯಾರು ಯಾರು ಇದು ಎಂದು ಕೂಗಿದಳು. ಲಕ್ಷ್ಮಿ ಮುಂದೆ ಬಂದು, ನಾನು ಬಡ ರೈತ ರಾಮಯ್ಯನ ಮಗಳು ಲಕ್ಷ್ಮಿ. ನೀನು ಕೊಂದ ತಂದೆಯ ಸೇಡು ತೀರಿಸುತ್ತಿದ್ದೇನೆ ಎಂದು ಹೇಳಿದಳು. ರಾಣಿ ಆಶ್ಚರ್ಯದಿಂದ ನೋಡಿದಳು. ನೀನು ಸೇವಕಿ? ಹೌದು. ನಿನ್ನ ದರ್ಪಕ್ಕೆ ನನ್ನ ತಂದೆಯ ಜೀವ ಹೋಯಿತು. ಇಂದು ನಿನ್ನ ಜೀವ ಹೋಗುತ್ತದೆ. ರಾಜ್ಯದ ಜನರು ಬಂಡಾಯವೆದ್ದರು. ರಾಣಿಯ ಸೈನಿಕರು ಲಕ್ಷ್ಮಿಯ ಪಕ್ಷಕ್ಕೆ ಬಂದರು. ವಿಷದ ಪ್ರಭಾವದಿಂದ ರಾಣಿ ನೆಲಕ್ಕುರುಳಿದಳು. ಅವಳ ಕಣ್ಣುಗಳಲ್ಲಿ ಭಯ ಮತ್ತು ಪಶ್ಚಾತ್ತಾಪ ಕಾಣಿಸಿತು. ಲಕ್ಷ್ಮಿ ರಾಜ್ಯದ ಜನರ ಮುಂದೆ ನಿಂತು, ಇಂದಿನಿಂದ ಇಲ್ಲಿ ನ್ಯಾಯ ಆಳುತ್ತದೆ. ಬಡವರ ರಕ್ತದಿಂದ ರಾಜ್ಯವನ್ನು ಕಟ್ಟುವುದಿಲ್ಲ ಎಂದು ಘೋಷಿಸಿದಳು. ರಾಣಿಯ ಸಾವಿನ ನಂತರ ಲಕ್ಷ್ಮಿ ರಾಜ್ಯದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದಳು. ಅವಳ ಸೇಡು ಕೇವಲ ವೈಯಕ್ತಿಕವಾಗಿರದೆ ರಾಜ್ಯದ ಎಲ್ಲಾ ಬಡವರ ಸೇಡಾಗಿ ಪರಿವರ್ತನೆಯಾಯಿತು.